ಅಡ್ರೆಸ್ ಬಂದೇನ್ರಿ ಯಾರಿಗೆ ಒಂದು ನಿಮಿಷ ಅಂದರೆ ಯಾರಿಗೆ ಮಾಡಿದೆ ಕಳಪ್ಪ ನೀವು ವಿಡಿಯೋ ಮಾಡಿ ಒಂದು ನಿಮಿಷ ಸ್ವಲ್ಪ ಜೋರಾಗೈತೆ ಕಳಪ್ಪ ಚಂದ್ರಪ್ಪ ಅಲ್ರಿ ಹಾಂ ಬೆಳಿಗ್ಗೆ ಒಟ್ಟು ಕಮ್ಮಾರಿ ಸಾಕಿ 3 ತಿಂಗಳಿಗೆ ವಿಷಯ ಈ ಸೊತ್ತು ಊಟ ಪೂರೈಸಿ ಕುರಿತು ಮಾಡಿದರೆ ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ ತಮ್ಮ ಅರ್ಜಿಯನ್ನು ಪರಿಶೀಲಿಸಲಾಗಿ ತಾವು ಅರ್ಜಿ ಸಲ್ಲಿಸಿದ ಪ್ರಕಾರ ಉತ್ತಾರ ಪೂರೈಸಲು ಸಭೆ ಮಾಡಿದ ಪ್ರಕಾರ ಆಜುಬಾಜಿನ ಚಕ್ಬಂದಿದಾರರ ಸಹಿಗಳು ಇರುವುದಿಲ್ಲ ಹಾಗೂ ಆ ಸಮಯದಲ್ಲಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಹಿ ಕೂಡ ಇರುವುದಿಲ್ಲ. ಅದು ಅಲ್ಲದೆ ಈ ಕೆಲಸಕ್ಕೆ ಸ್ಥಳಕ್ಕೆ ಹೋಗಿದ್ದು ಆಜುಬಾಜಿನ ಜನರು ತಕರಾರು ಮಾಡುತ್ತಾರೆ. ಕಾರಣ ತಾವುಗಳು ಸದರಿ ಆಸ್ತಿಗೆ ಸಂಬಂಧಿಸಿದಂತೆ ಸೂಕ್ತ ಕಾಗದ ಪತ್ರಗಳನ್ನು ಒದಗಿಸಿದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ತಮಗೆ ತಿಳಿಸುತ್ತೇವೆ. ತಕರಾರು ಇದ್ದಾಗ ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಿದ್ರಿ ಕಾನೂನು ಪ್ರಕಾರ? ಸರ್ ನನಗೆ ಈಗ ಗೊತ್ತೈತೆ ಈ ಸೈ ಇಲ್ಲದ ಅಂತೇಳಿ ಅಲ್ಲ ಸರ್, ಇವಾಗ ಒಂದು ಕಾನೂನು ರೀತಿಯಲ್ಲಿ ಒಂದು PDO ಅಧಿಕಾರಿಯಾಗಿ ನೀವು ಒಂದು ಇವ್ರ ಪೇಪರ್ಸ್ ಇದ್ದಾವೆ ಸರಿಯಾಗಿ, ಬಾಕಿದವ್ರದ್ದು ಪೇಪರ್ಸ್ ಇಲ್ಲ ಅಲ್ಲ ಕೇಳಲಿ. ಆ ಟೈಮಲ್ಲಿ ಪಂಚಾಯತಿ ಅಧಿಕಾರಿಗಳು ಏನು ಮಾಡಬೇಕಾಗಿತ್ತಲ್ಲ, ಸರ್ವೆ ಮಾಡುವಾಗ ಕಾನೂನು ಪ್ರಕಾರವಾಗಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಲ್ಲಿ ನೀವು ಕೆಲಸ ಮಾಡಬೇಕಿತ್ತು. ಅದು ಮಾಡಿದ್ದೀರಿ? ಇಲ್ಲ. ಯಾಕೆ ಮಾಡಿಲ್ಲ? ಈಗ ನಾವು ಹೇಳ್ತಾರೆ ನಾವು ತೊಗೊಳಕ್ ಬರಪ್ಪ ನಿಮಗೆ ತೊಂದರೆ ಮಾಡತ್ತಾರ ನೀವು ತಗೋರಿ ಅಂತ ಅವ್ರಿಗೆ ಕಾಳಪ್ಪ ಅವ್ರಿಗೆ ಸ್ಪಷ್ಟ ಹೇಳಿದಂತ ನಾನು. ಯಾರು ಹೇಳಿದ್ರಿ? ನಾನೇ ಹೇಳಿದ್ದೆ. ಅಲ್ಲ, ಅವ್ರು ತಗೋಬಾರ್ದು. ಹೌದು ಕೇಳಿರ್ಲಿ, ಕಾನೂನು ಪ್ರಕಾರವಾಗಿ ನೀವು ತಗೋಬೇಕಿತ್ತು, ನೀವು ಯಾಕೆ ತಗೊಂಡಿಲ್ಲ? ಹೇಳ್ತಾರೆ ನಮಗೆ ತಗೊಳಲ್ಲ. ಯಾವ ಕಾರಣಕ್ಕೆ ತಗೊಂಡಿಲ್ಲ? ಅಲ್ಲ ಅದು ವೈಯಕ್ತಿಕ ಅವರ ಸಂಬಂಧ ಸಾಧ್ಯ ಇಲ್ಲ. ಇದು ವೈಯಕ್ತಿಕ ಅಲ್ಲ, ಇದು ಪಂಚಾಯತಿಗೆ ಬಂದೆ ತಂದ ಕೂಡಲೇ ಸಾರ್ವಜನಿಕ ಆಸ್ತಿ. ಕೇಳಿರ್ಲಿ, ಸಾರ್ವಜನಿಕ ಆಸ್ತಿಯ ತಕರಾರು ಬಂದು ನಿಮ್ಗೆ ಪಂಚಾಯತಿಗೆ ಮುಟ್ಟಿದೆ, ಪಂಚಾಯತಿ ಅಧಿಕಾರಿಗಳಿಗೆ ಮುಟ್ಟಿದೆ. ಕಾನೂನು ಪ್ರಕಾರವಾಗಿ ನೀವು ಏನ್ ಮಾಡ್ಬೇಕಿತ್ತು ಗೊತ್ತಾ? ಪೊಲೀಸರ ಸಲಹೆ ತಗೋಬೇಕಿತ್ತು. ನೀವು ಯಾಕೆ ತಗೊಂಡಿಲ್ಲ? ಸಹಾಯ ಯಾಕೆ ತಗೊಂಡಿಲ್ಲ? ನಮ್ಮ ಆಫೀಸಲ್ಲಿ ನಾವು ಅವ್ರು ತಗೊಳಕ್ ಬರೋಲ್ಲ ಅನ್ಕೊಳ್ಳಿ ಅವ್ರಿಗೆ ಹೇಳಿ ಸರ್ ನಾವು ಆಫೀಸಲ್ಲಿ ತಗೊಳಕ್ ಬರಲ್ಲ. ನೀವ ಒಬ್ರು PC ಅವ್ರಿಗೆ ಹೇಳ್ರಿ. ಅವ್ರು ಯಾಕೆ ಹೇಳಬೇಕು? ಅವ್ರು ಹೇಳಕ್ ಆಗಲ್ಲ. ಜಮೀನು ಅಳತೆ ಮಾಡೋದು ನೀವು ಹೋಗ್ಬೇಕಿತ್ತು, ನೀವು ತಗೋಬೇಕಿತ್ತು. ಅದನ್ನ ನೀವ್ ಯಾಕೆ ತಗೊಂಡಿಲ್ಲ? ಅಲ್ಲ ಅದ ಸರ್ ಅವರು ಅಲ್ಲಿ ಈ ತಕರಾರು ಅವ್ರಿಗೆ ಅವ್ರು ಮಾಡತಾರ ಸರ್, ಅವ್ರು ತಗೋಬೇಕಿರೋದು. ಅಲ್ಲ, ತಕರಾರು ಬಾಜುಗಾರ್ ಮಾಡ್ತಿದ್ದ, ನೀವು ಸರ್ವೆ ಮಾಡಕ್ ಹೋಗ್ತೀರಿ, ಪಂಚಾಯತಿಗೆ ನಿಮ್ಗೆ ಕಂಪ್ಲೇಂಟ್ ಬಂದೈತಿ, ಆಯ್ತಾ? ಸರ್ವೆ ಮಾಡಂತ ತಕರಾರಿದ್ದಾಗ ನೀವು ಕೇಳಿಲಿ ಸರ್, ತಕರಾರಿದ್ದಾಗ ನೀವು ಏನ್ ಮಾಡ್ಬೇಕಿತ್ತು? ಕಾನೂನು ಪ್ರಕಾರವಾಗಿ ಕಾನೂನಿನ ವ್ಯವಸ್ಥೆಯಲ್ಲಿ ನೀವು ಏನ್ ಮಾಡ್ಬೇಕಿತ್ತು? ಅರ್ಜಿ ಮಾಡಿ ನಮಗೆ ಈ ರೀತಿ ಇವ್ರದ್ದು ಸರಿಯಾಗಿದೆ, ಇವ್ರು ಸರಿಯಾಗಿಲ್ಲ, ಆದ ಕಾರಣಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ನೀಡಿ ಅಂತ ನೀವು ಪೊಲೀಸರ ಹತ್ರ ಸಹಾಯ ಕೇಳ್ಬೇಕಿತ್ತು. ಯಾಕೆ ಕೇಳಿಲ್ಲ? ಓಡಿ ಬರ್ರಿ ಅವತ್ತು ನೀವ ನೋಡ್ರಿ ಪರಿಸ್ಥಿತಿ ರೀ. ನೀವು ಹೋಗ್ರಿ ಅಂತ ನೀವ ಕಟ್ತೀರಿ. ನೋಡ್ರಿ ನೀವು ನಾವು ಮಾಹಿತಿ ಹಾಕಿದಾಗ ಕೇಳ್ರಿ ಸರ್, ನಾವು ನಿಮ್ಮನ್ನು ಮಾಹಿತಿ ಹಕ್ಕಿನಲ್ಲಿ ಕಾನೂನು ಪ್ರಕಾರವಾಗಿ ಕೇಳಿದಾಗ ನೀವು ಎಲ್ಲ ಸಿಡಿಯನ್ನು ಕೇಳಿದ್ದೀರಿ. ಸದರಿ ಆಸ್ತಿಗೆ ಸಂಬಂಧಿಸಿದಂತೆ ಉದ್ದ ಅಗಲ ಆಸ್ತಿ ರಿಜಿಸ್ಟರ್ದಲ್ಲಿ ದಾಖಲಾತಿ ಕಂಡು ಇರುತ್ತದೆ. ಕಂಡು ಬರುವುದೇ ಇರುತ್ತದೆ. ಒಂದು ಅಕ್ಷರ ತಪ್ಪೈತಿ ಇಷ್ಟ ಅಲ್ಲ ಸಾಹೇಬ್ರ, ನೀವು ಒಂದು ಅಕ್ಷರ ಹೆಂಗ್ ತಪ್ಪಿಸ್ಬೋದು? ನೀವು ಏನು ಹೇಳ್ರಿ, ನಾವು ಅದನ್ನ ಕೇಳಲ್ಲ. ನೀವು ಏನ್ ಬರೆದು ಕೊಟ್ಟಿರಿ ನಾವು ಅದನ್ನ ಹೇಳೋರು ಸರ್. ಅದು ನಮ್ದು ಮಿಸ್ಟೇಕ್ ಆಗಿತ್ತು. ನಿಮ್ ಮಿಸ್ಟೇಕ್ ಆಗಿರ್ಬೋದು, ಆದ್ರೆ ಒಂದು ಅಧಿಕಾರಿಯಾಗಿ ನೀವು ಮಿಸ್ಟೇಕ್ ಮಾಡೋದು ತಪ್ಪು ಕಾನೂನು ಪ್ರಕಾರವಾಗಿ ನಾವು ಒಪ್ಕೋತೀವಲ್ಲ. ಅದೇ ಸರ್, ಕಂಡು ಯಾವುದೇ ಅಳತೆ ಮಾಪು ಕಂಡು ಬಂದಿರುವುದಿಲ್ಲ ಅಂತ ಮಾಡಬೇಕಾಗಿತ್ತು. ಅದ ಕಂಡು ನಮ್ಮ ಕೈಯಲ್ಲಿ ಸಿಕ್ಕಿದ್ದೇನು? ಕಂಡು ಬಂದಿರುವುದು ಇರುತ್ತದೆ. ಕಂಡು ಬಂದಿರುವುದು ಅಂತ ಎಲ್ಲಿ ಅದನ್ನ ನಾವು ಕಾಣಿಸಿಲ್ಲ. ಅದು ಒಂದು ಮಿಸ್ಟೇಕ್ ಆಗಿತ್ತು ಇಷ್ಟ. ಏನ್ ಮಿಸ್ಟೇಕ್ ಆಗಿದೆ? ಮಿಸ್ಟೇಕ್ ಹೆಂಗ್ ಆಕೈತ್ರಿ? ಸದರಿ ಆಸ್ತಿಗೆ ಆಸ್ತಿಗೆ ಸಂಬಂಧಿಸಿದಂತೆ ಉದ್ದ ಅಗಲ ಆಸ್ತಿ ರಿಜಿಸ್ಟರ್ದಲ್ಲಿ ದಾಖಲಾತಿ ಕಂಡು ಬಂದಿರುವುದು ಇರುತ್ತದೆ.
ಕಂಡು ಬರುವುದೇ ಇರುತ್ತೆ ಸರ್, ಅಂತ ಇಲ್ಲ. ಆಗ್ಬೇಕಾಗಿತ್ತ ಬರುವುದು ಇರುತ್ತದೆ ಅಂತ ಇದೆ. ಅಂತ ಈ ಮೂಲಕ ತಿಳಿಯಪಡಿಸುತ್ತಲಾಗಿದೆ. ಮಿಸ್ಟೇಕ್ ಆಯ್ತು. ಆಯ್ತಾ? ಅಂದ್ರೆ ಯಾವ ಗಣಿ ಆಸ್ತಿಗಳಿಗೆ ಯಾವ ಅಳತಿ ಮಾಪ ಇರಲ್ಲ, ಸಿಡಿಗಳು ಇರ್ಬೇಕು. ಅದಕ್ಕೆ ಅದನ್ನ ನಾವು ಹಂಗ್ ಅಲ್ಲ, ಬರೆಯೋಕೆ ಇವಾಗ ಮತ್ತೊಂದು ನಿಮ್ಗೆ ಪಂಚಾಯತಿಗೆ ನಾನು ಇದನ್ನು ಕಳಿಸ್ತೇನೆ ತಡ್ರಿ. ಯಾಕಂದ್ರೆ ಮಾಹಿತಿ ಹಕ್ಕಿನಲ್ಲಿ ಕೆಲವು ಕಾನೂನು ಪ್ರಕಾರವಾಗಿ ನಡ್ಕೋಬೇಕಾಗ್ತೈತೆ. ನಾವು ಕಾನೂನು ಬಿಟ್ಟು ನಮ್ಗೆ ನಡ್ಕೊಳಕ್ ಆಗಲ್ಲ. ನಾವು ಓದಿದ್ದೇವ್ರೆ ಏನ್ರಿ? ಇಲ್ಲಿ ತೋರಿ ಎಲ್ಲ ಓದಿದ್ದೆ. ಹಂಗ ನೀವು ಏನ್ ನಮ್ಗಿಂತ ದೊಡ್ಡವ್ರು ನೀವು ಎಲ್ಲರೂ. ಅದು ಇಲ್ಲ. ಆದ್ರೆ ನಾ ಏನ್ ಹೇಳುದು ಅಂದ್ರೆ ನಿಮ್ಗ ಈ ಬಡವರು ಇಲ್ಲಿ ಪಂಚಾಯತಿಗೆ ಅಳ್ದಾಡಿ ಸಾಯುವಂತ ಪರಿಸ್ಥಿತಿ ಬಂದಿರ್ತೈತಿ. ಪಂಚಾಯತಿಯವರು ಸರಿಯಾಗಿ ಕ್ರಮ ತಗೊಂಡಿಲ್ಲ ಅಂದ್ರೆ ಇದ್ರ ಬಗ್ಗೆ ಅದಕ್ಕೆ ಆಮೇಲೆ ಆ ಬಡ ಜನ ಎಲ್ಲಿ ಹೋಗ್ಬೇಕು? ಸಾರ್ವಜನಿಕರಿಗೋಸ್ಕರ ಇದ್ದಿದ್ದಂತ ಪಂಚಾಯತಿ ಇದು ಸಾರ್ವಜನಿಕರದ ಕೆಲಸನ ಮಾಡಿಲ್ಲ ಅಂದ್ರೆ ಪಂಚಾಯತಿ ಇದ್ರ ಏನೋ ಪ್ರಯೋಜನ? ಉಪಯೋಗ ಇಲ್ಲಂಗ ಬಿಡ್ರಿ ಸರ್. ಪಾಪ ಅವ್ರು ಬಡವ್ರು ಹೆಂಗ ಏನ ಅನ್ನೋದು ಅಂದ್ರೆ ಒಂದ್ ಅರ್ಜಿನೂ ಕೊಟ್ಟತ್ರಿ ಇವ್ರ ಪೊಲೀಸ್ ಭದ್ರತೆ ತಗೊಂಡ್ ಕ್ಯಾರ ನಮಗ ಅದು ಕೊಡ್ರಂತೆ ಒಂದ್ ಅರ್ಜಿನೂ ಕೊಟ್ಟತ್ರಿ. ಅರ್ಜಿ ನೋಡೋಲ್ರಿ ಇವ್ರ